ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ. ಈ ಮಾತಿಗೆ ತುಂಬ ಅನುಮಾನ ಬರುತ್ತೆ. ತನ್ನನ್ನೇ ತಾನು ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ ಆ ಧರ್ಮ, ಅದನ್ನು ನಾವು ರಕ್ಷಣೆ ಮಾಡಬೇಕು. ಜ್ಞಾನಂ ಇಚ್ಛೇತ್ ಮಹೇಶ್ವರ. ನಿಮಗೆ ಜ್ಞಾನ ಬೇಕಂದ್ರೆ ಶಿವಾರಾಧನೆ ಮಾಡುವುದರಿಂದಲೇ ಜ್ಞಾನ ಬರುತ್ತೆ. ಆರೋಗ್ಯಂ ಭಾಸ್ಕರ ತಿಚ್ಚೇತ್. ಆರೋಗ್ಯ ಬೇಕಂದ್ರೆ ಭಾಸ್ಕರನನ್ನ ಸೂರ್ಯಾರಾಧನೆ ಮಾಡಬೇಕು. ಸಂಪತ್ ಹವ್ಯವಾಹನ. ಸಂಪತ್ ಬೇಕಂದ್ರೆ ಅಗ್ನಿಯನ್ನು ಆರಾಧನೆ ಮಾಡಬೇಕು. ಜ್ಞಾನಂ ಇಚ್ಛೇತ್ ಮಹೇಶ್ವರ. ಜ್ಞಾನ ಬೇಕು ಅಂತ ಅಂದ್ರೆ ಅವನು ವೈಷ್ಣವನಾಗಿರ್ಬೋದು, ಅವನ ಸ್ಮಾರ್ತನಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಶಂಕರನನ್ನ ಆರಾಧನೆ ಮಾಡಲೇಬೇಕು. ಇದು ಮುಖ್ಯವಾಗಿ ರಾಹು ಅಂತಂದ್ರೆ ಅದು ಮುಸ್ಲಿಂ ಯೂನಿಟಿನ ತೋರಿಸುತ್ತೆ. ಕೇತು ಅಂದ್ರೆ ಕ್ರಿಶ್ಚಿಯನ್ನು, ಗುರು ಅಂದ್ರೆ ಬ್ರಾಹ್ಮಣ ಜ್ಞಾನಿಗಳು, ಮತ್ತು ಬುಧ ಅಂದ್ರೆ ವೈಶ್ಯ, ಶುಕ್ರ ಅಂದ್ರೆ ಇದು ಹೆಣ್ಣು, ಈ ಥರ ಎಲ್ಲ ಬರುತ್ತೆ. ಸೂರ್ಯ ಅಂದ್ರೆ ಇದು ರಾಜಕೀಯಕ್ಕೆ ಬರುತ್ತೆ. ಈ ಸಲ ಹಿಡಿದಿರ್ತಕ್ಕಂಥ ಗ್ರಹಣ ಅದು ಮುಸ್ಲಿಂ ಯೂನಿಟಿಗೆ ತೊಂದರೆ ಆಗುವಂತ ಆಗುತ್ತೆ. ಆ ಥರ ಆದಾಗಲೇನೆ ಬಿನ್ ಲಾಡನ್ಗೆ ತುಂಬಾ ತೊಂದರೆ ಆಗಿದ್ದು. ಶಕುನ ಅಪಶಕುನಗಳ ವಿಚಾರ ತಗೊಂಡಾಗ ಅದು ಕೆಲವು ಸತ್ಯ ಇದೆ. ಯಾಕೆಂದ್ರೆ ನಾವು ಹೋಗುವಾಗ ನಮ್ಮ ಎದುರಿಗೆ ಹೆಣ ಬರಬೇಕು, ಬಂದ್ರೆ ಅದು ಒಳ್ಳೆ ಶಕುನ, ತುಂಬಾ ಒಳ್ಳೇದಾಗತ್ತೆ. ಅವ್ರ ಬೇಕಾದ್ರೆ ಅದನ್ನ ಪರೀಕ್ಷೆ ಮಾಡಿ ನೋಡಿ. ನಾವು ಹೋಗುವಾಗ ನಮ್ಮ ಹಿಂದೆ ಹೆಣ ಬರಬಾರ್ದು, ಮುಂದೆ ಬರಬೇಕು. ಮುಂದೆ ಬಂತು ಅಂದ್ರೆ ಅವತ್ತು ಹೋಗೋ ಕೆಲಸ ನಿಜವಾಗ್ಲೂ 100% ತುಂಬಾ ಒಳ್ಳೆ ಫಲ ಕೊಡುತ್ತೆ. ನಮ್ಮ ಎದುರಿಗೆ ಹೆಣ ಬಂದರೆ ನಾವು ಹೋಗ್ತಾ ಇರ್ತೀವಿ, ನಮ್ಮ ಹಿಂದೆ ಹೆಣ ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಖಂಡಿತ ಅದು ಬಹಳ ಅಪಶಕುನ. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದ ಈ ರೀತಿ ಹೇಳುವರು ತುಂಬಾ ಕಷ್ಟ ಆಗತ್ತೆ. ಅಮ್ಮ ಅನ್ನೋದು ತುಂಬಾ ದೊಡ್ಡ ಜವಾಬ್ದಾರಿ. ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟರೆ. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು. ಇವ್ರನ್ನ ಎಲ್ಲರೂ ಕೂಡ ಬಾಯಿ ತುಂಬ ಅಮ್ಮ ಅಂತ ಹೇಳಿ ಕರೀತಾರೆ. ಅಮ್ಮ ಅನ್ನುವಂಥ ಪದವಿ ತುಂಬ ಪಾವಿತ್ರತೆಯನ್ನು ಹೊಂದಿರುವಂಥ ಪದ. ಆದರೆ ಇವರನ್ನ ಎಲ್ಲರೂ ಕೂಡ ಅಮ್ಮ ಅಂತಲೇ ಕರೀತಾರೆ. ನಮ್ಮ ಜೊತೆ ಇರುವಂಥವರು ಇವತ್ತು ನಾವು ಕೂಡ ಪ್ರೀತಿನ ಅಮ್ಮ ಅಂತ ಹೇಳಿ ಕರೆದು ಭೈರವಿ ಅಮ್ಮ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಅಮ್ಮ, ಮೊದಲಿದಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನಾವು ತುಂಬ ದಿನದಿಂದ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ಬರಬೇಕು ಅಂತ ಹೇಳಿ ಕಾಯ್ತಾ ಇದ್ವಿ. ಬಟ್ ಇವತ್ತು ನಮಗೆ ಆ ಟೈಮ್ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಮೊದಲಿಗೆ ಭೈರವಿ ಅಮ್ಮ, ನಾನು ಅವಾಗಲೇ ಹೇಳಿದಾಗೆ ಎಲ್ಲರೂ ಕೂಡ ಅಮ್ಮ ಅಂತ ಹೇಳಿ ನಿಮ್ಮನ್ನು ಕರೀತಾರೆ. ಹೇಗೆ ಅನಿಸುತ್ತೆ ನಿಮಗೆ ಅಂತ ಹೇಳಿ? ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ ಅನ್ಸ್ಕೊಂಡ್ರು. ಗಾಂಧೀಜಿಯವರಿಗೆ ಯಾರೋ ಕೇಳಿದ್ರಂತೆ, ನಿಮ್ಮ ಮುಂದಿನ ಉದ್ದೇಶ ಏನು ಅಥವಾ ಗುರಿ ಏನು? ಇವತ್ತು ಗಾಂಧೀಜಿಯವ್ರನ್ನ ಮಾತ್ರ ರಾಷ್ಟ್ರಪಿತ ಅಲ್ವಾ, ಪಿತಾಮಹ ಅಲ್ಲ, ಪಿತ, ಅಪ್ಪ ಅಂತ ಕರಿಬೇಕು. ಅದಕ್ಕೆ ಅವರು ಕೊಟ್ಟ ಉತ್ತರ ಏನು ಅಂದರೆ, ಮುಂದೊಂದು ಜನ್ಮ ಇದ್ದರೆ ನಾನು ಅಮ್ಮ ಆಗೋಕೆ ಇಷ್ಟಪಡ್ತೀನಿ ಅಂತ. ಅಮ್ಮ ಅನ್ನೋ ಶಬ್ದ ಈ ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಗುರುಗಳಿದ್ದಾರೆ. ಅವರ ಗುರುಗಳು ಇವ್ರ ಗುರುಗಳಲ್ಲ, ಇವ್ರ ಗುರುಗಳು ಅವರ ಗುರುಗಳಲ್ಲ. ಎಲ್ಲರೂ ಮಾತ್ರ ಜಗದ್ಗುರು ಅಂತ ಹೇಳ್ಕೊತಾರೆ. ಅದು ನನ್ನ ಸೌಭಾಗ್ಯ ಏನು ಅಂತಂದರೆ, ನನ್ನ ಅಮ್ಮ ಅಂತ ಕರೀತಾರೆ. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದ ಈ ರೀತಿ ಹೇಳುವರು ತುಂಬ ಕಷ್ಟ ಆಗತ್ತೆ. ಅಮ್ಮ ಅನ್ನೋದು ತುಂಬ ದೊಡ್ಡ ಜವಾಬ್ದಾರಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಎಲ್ಲರೂ ಕೂಡ ಅಮ್ಮನ ಸ್ಥಾನ ಕೊಡಲ್ಲ. ಯಾಕಂತ ಹೇಳಿದ್ರೆ ಅಮ್ಮ ಅನ್ನುವಂಥದ್ದು ನೀವು ಹೇಳಿದಾಗೆ ತುಂಬಾನೇ ಪ್ರಾಮುಖ್ಯತೆ ಇರಬಹುದು, ತುಂಬಾನೇ ಪಾವಿತ್ರತೆ ಆಗಿರುವಂತಹ ಒಂದು ಪದ. ಎಲ್ಲರೂ ಕೂಡ ಅಮ್ಮ ಅಂತ ಹೇಳಿ ಪೂಜಿಸ್ತಾರೆ. ಮೂಲತಃ ಈಗ ಭೈರವಿ ಅಮ್ಮ ಅಂತ ಹೇಳಿ ಬಂದಾಗ ಎಲ್ಲಿ ಅವರು ಅನ್ನುವಂಥದ್ದು? ನಾನು ಮೂಲತಃ ನಾವು ಉಡುಪಿಯವರು. ಹುಟ್ಟಿ ಬೆಳೆದಿದ್ದೆಲ್ಲ ದಾವಣಗೆರೆಯಲ್ಲಿ, ಓದಿದ್ದು ಚಿತ್ರದುರ್ಗದಲ್ಲಿ. ತದನಂತರ ನಮ್ಮ ತಾಯಿಯ ತಂದೆ ನಾಗರಾಜ ರಾವ್ ಅಂತ ಹೇಳಿ ದೊಡ್ಡ ಅವರು
ತಂತ್ರ ಸಾಧಕರು, ಬಹಳ ದೊಡ್ಡ ತಂತ್ರ ಸಾಧಕರು. ಅವರು ನನ್ನನ್ನು ಈ ತಂತ್ರ ದೀಕ್ಷೆ ಕೊಟ್ಟು ಕೈ ಹಿಡಿದು ನಮಗೆಲ್ಲ ಈ ಶಕ್ತಿಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು ಚಿತ್ರದುರ್ಗದ ಆ ಬೆಟ್ಟದಲ್ಲಿ. ಓ, ಇವ್ರ ಹತ್ರ ಹೋಗ್ಬಾರ್ದು, ನಮ್ಗೆ ಹೆದರಿಕೆ ಆಗುತ್ತೆ, ಏನು ಮಾಡ್ತಾರೆ ಅನ್ನುವಂಥ ಕೆಲವೊಂದು ಮೂಢನಂಬಿಕೆಗಳ ಜೊತೆ ನಂಬಿಕೆಗಳು ಕೂಡ ಇದೆ. ಇಂಥವ್ರಿಗೆ ಏನು ಹೇಳ್ತೀರಾ ನೀವು? ಭಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಕೇಳ್ತೀನಿ. ಯಾಕೆಂದರೆ ಭಯ ಬರುವಂಥ ವ್ಯಕ್ತಿತ್ವವೇ ನಂದಲ್ಲ. ಅವರು ಯಾವ ರೀತಿ ಭಯ ಪಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ. ಯಾಕಂದರೆ ನನ್ನ ಹತ್ರ ಬಂದವರೆಲ್ಲರೂ ಭಯದಿಂದ ಮೊದಲು ಬಂದರೂ ಕೂಡ ಕಡೆಗೆ ಪ್ರೀತಿಯಿಂದ ಎಷ್ಟು ತಾದಾತ್ಮ್ಯ ಭಾವದಿಂದ ನನ್ನ ಜೊತೆ ಹೊಂದ್ಕೊಂಡ್ಬಿಡ್ತಾರೆ ಅಂದರೆ, ಹೊರಡುವಾಗ ನನ್ನ ಕಣ್ಣಲ್ಲೂ ಕಣ್ಣೀರಿರುತ್ತೆ, ಅವ್ರ ಕಣ್ಣಲ್ಲೂ ಕಣ್ಣೀರಿರುತ್ತೆ. ಈ ಕೆಲವು ಹವಾ ಅಂತೀವಿ ನಾವು, ಅಂದರೆ ಕಟ್ಟು ಕಥೆಗಳು, ಕೆಲವರು ನಾನು ನೋಡೇ ಇರಲ್ಲ, ನನ್ನ ಬಗ್ಗೆ ಪರಿಚಯವೇ ಇರಲ್ಲ. ನಾವು ಅಘೋರಿಗಳು ಅಂದ ತಕ್ಷಣ ಅಘೋರ ಸಾಧನೆ ಮಾಡೋರು, ವಾಮಾಚಾರ ಮಾಡೋರು, ಮಾಟ ಮದ್ದು ಮಾಡಿಸೋರು, ಈ ಥರದೆಲ್ಲ ತಪ್ಪು ಕಲ್ಪನೆಗಳನ್ನು ಜನಗಳಲ್ಲಿ ಕೆಲವು ಹರಡಿರುತ್ತಾರೆ. ಅದರಿಂದ ಜನ ಭಯ ಪಡ್ತಿದ್ದಾರೆ ಬಿಟ್ಟರೆ ಹಾಗೆ ಭಯ ಬರುವಂಥ ವ್ಯಕ್ತಿತ್ವ ನಂದೇನೂ ಅಲ್ಲ, ಮತ್ತು ಭಯ ಪಡಿಸುವಳು ಅಲ್ಲ ನಾನು. ನನ್ನನ್ನು ನೋಡಿ ಭಯ ಪಡುವಂಥ ವಿಷಯ ನನ್ನಲ್ಲಿ ಏನೂ ಇಲ್ಲ ಪುಟ್ಟ. ಯಾರಿಗಾದ್ರೂ ಭಯ ಬಂದಿದ್ರೆ ಮಾತ್ರ ಜರೂರು ಆ ಭಯವಂತ ನಾನು ನಿವಾರಣೆ ಮಾಡ್ತೀನಿ. ಅಘೋರಿಗಳು ಅಂತಂದರೆ, ಘೋರ ಅಂದರೆ ಭಯ. ನೀನು ಹೇಳಿದ ನಿಮ್ಮ ನೋಡಿದ್ರೆ ಭಯ ಬರುತ್ತೆ ಅಂತ. ಘೋರ ಅಂದರೆ ಭಯ, ಅಘೋರ ಅಂದರೆ ಭಯ ಇಲ್ಲ ಅಂತ ಅರ್ಥ. ಅವರು ಹೆಣದ ಮಾಂಸವನ್ನು ತಿನ್ನುವುದು ನಿಜ, ಆದರೆ ಹಸಿವೆ ಬಾಯಾರಿಕೆಯಿಂದ ತಿನ್ನೋಲ್ಲ ಅದನ್ನು. ಯಾಕೆ ಅಂದರೆ ಭಗವಂತ ಆಮ್ನಿಪಟೆಂಟ್, ಆಮ್ನಿಪ್ರೆಸೆಂಟ್, ಆಮ್ನಿಸೆನ್ಸ್ ಎಲ್ಲೆಡೆಯೂ ತುಂಬಿದ್ದಾನೆ ಅಂದಮೇಲೆ ಒಂದು ಕೊಳಕಾದ ವಸ್ತುವಿನಲ್ಲೂ ಅವನ ಅಸ್ತಿತ್ವವನ್ನು ನೋಡಬೇಕು. ಈಗ ಹೆಣ ಒಳ್ಳೆ ಊಟ ಮಾಡೋಕ್ಕೆ ಜನ ಭಯಪಡ್ತಾರೆ, ಇನ್ನು ಹೆಣ ತಿನ್ನೋಕ್ಕಂತೂ ಸಾಧ್ಯವಿಲ್ಲದ ಮಾತು. ಅಂತ ಕೊಳ್ತಿರೋ ಹೆಣವನ್ನು ಕೂಡ ತಿಂತಾರೆ ಅಂದರೆ ಅದು ಅಸಹ್ಯದ ಕೆಲಸ ಅಲ್ಲ, ಅದು ಕೂಡ ಸಹ್ಯ. ಅಂದರೆ ಆ ಹೆಣದಲ್ಲೂ ಕೂಡ ಪರಮಾತ್ಮನ ಒಂದು ದಿವ್ಯ ಅಂಶ ಇದೆ. ನಾವು ಊಟ ಮಾಡುವಾಗ ಎಷ್ಟು ಖುಷಿಯಾಗಿ ಊಟ ಮಾಡ್ತೀವಲ್ವ, ಅಷ್ಟೇ ಸಂತೋಷವಾಗಿ ಅಷ್ಟೇ ಸಂತೋಷ ಆ ಹೆಣ ತಿನ್ನುವಾಗೂ ಇರಬೇಕು ಅಂತ. ರಾಮಕೃಷ್ಣ ಪರಮಹಂಸರು ಕೂಡ ಸಾಧನೆಯ ವೇಳೆಯಲ್ಲಿ ಬ್ರಾಹ್ಮಣಿ ಭೈರವಿ ಎನ್ನುವಳು ತನ್ನ ಬಲತೊಡೆಯಲ್ಲಿ ಅವ್ರನ್ನ ಕೂಡಿಸ್ಕೊಂಡು ಆ ಹೆಣದ ಮಾಂಸವನ್ನು ಅವ್ರಿಗೆ ಬಾಯಿಗೆ ಹಾಕಿದ್ದಾಳೆ. ಅದು ಒಂದು ಪ್ರಾಕ್ಟೀಸ್ ಅಷ್ಟೇ. ಅಂದರೆ ಅದನ್ನು ನಾವು ಅಸಹ್ಯವನ್ನು ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಅದನ್ನು ತಿಂತೇವೆ ವಿನಃ ಅದನ್ನು ತಿನ್ನಬೇಕು ಅಂತ ತಿನ್ನುವ ವಸ್ತು ಅಂತೂ ಅಲ್ಲ. ಇವಾಗ ನೀವು ದೀಕ್ಷೆ ತಗೊಂಡ್ರಿ, ಕಾಶಿಯಲ್ಲಿ ಹೋದ್ರಿ, ಅಘೋರಿ ಆದ್ರಿ, ಈ ಎಲ್ಲ ವಿಚಾರಗಳು ಕೂಡ ಮನೆಯವರಿಗೆ ತಿಳಿದಾಗ ಮನೆಯವರ ರಿಯಾಕ್ಷನ್ ಯಾವ ರೀತಿ ಇತ್ತು? ಇದಕ್ಕೆ ಸಪೋರ್ಟ್ ಮಾಡಿದ್ರಾ ಮನೆಯಲ್ಲಿ ಅನ್ನುವಂಥದ್ದು? ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮತ್ತು ನನ್ನ ತಮ್ಮ, ನನ್ನ ತಂಗಿ ಎಲ್ಲರೂ ಆಧ್ಯಾತ್ಮಿಗಳೇ. ಯಾರೊಬ್ಬರು ಬಂದು ಕೇಳಿದ್ರು, ನಿಮ್ಮ ಮಗು ಹೀಗೆ ಮಾಡ್ತಾ ಇದೆಯಲ್ಲ, ಮುಂದೆ ಗತಿ ಏನು? ಯಾಕಂದ್ರೆ ನಾನು ದೀಕ್ಷೆ ತಗೊಂಡದ್ದು ಒಂದು ವ್ಯಾವಹಾರಿಕವಾಗಿ ತಗೊಳ್ಳೋ ಕಾಲ ಬಹಳ ಲೇಟ್ ಆಗಿದ್ರು ಕೂಡ ಸಣ್ಣ ವಯಸ್ಸಲ್ಲೇ ನನಗೆ ಆ ದೀಕ್ಷೆ ಆಗೋಗಿತ್ತು. ನಾನು ಸಣ್ಣ ವಯಸ್ಸಲ್ಲೇ ಸ್ಮಶಾನದಲ್ಲೇ ಹೋಗಿ ಕುತ್ಕೋತಾ ಇದ್ದಿದ್ದು, ಅಲ್ಲೇ ಅಧ್ಯಯನ ಮಾಡ್ತಾ ಇದ್ದಿದ್ದು. ನಮ್ಮ ತಾತ ಗರುಡ ಪುರಾಣವನ್ನು ಸ್ಮಶಾನದಲ್ಲೇ ಹೇಳೋರು. ಅಂದರೆ ಅದೊಂದು ಹೇಯವಾದ ಜಾಗ, ಅಸಹ್ಯವಾದ ಜಾಗ ಅಂತಲ್ಲ, ಅದು ಪವಿತ್ರವಾದ ಸ್ಥಳ. ಯಾಕೆಂದರೆ ಅಲ್ಲಿ ನನಗೆ ಬೇಕು ಅಂತ ಯಾರೋ ಜಗಳಾಡೋರೇ ಇಲ್ಲ. ನಿಮ್ಮ ಮನೆ ಪಕ್ಕದ ಮನೆಯವರು ಒಂದು ಲೋಟ ನಿಮ್ಮ ಕಡೆ ಬಂದುಬಿದ್ರೆ ಜಗಳ ಆಡ್ಬಿಡ್ತೀರ ನೀವು ಅಲ್ವಾ. ಆದರೆ ಅಲ್ಲಿ ನನ್ನ ಪಕ್ಕ ಅವನಿಗೆ ಹೆಣ ಯಾಕೆ ಸುಡ್ತೀಯ ಅಂತ ಅದೇನು ಜಗಳ ಆಡೋಲ್ಲ. ನಿಶ್ಚಲವಾಗಿ, ನಿರ್ವಿಕಾರವಾಗಿ, ಯಾವುದೇ ತಲೆನೋವು ಇಲ್ದಿರ್ತಕ್ಕಂಥ ಒಳ್ಳೆ ಜಾಗ ಮತ್ತು ಶಾಂತವಾಗಿರ್ತಕ್ಕಂಥ ಜಾಗ. ಅಲ್ಲಿ ಸಾಕ್ಷಾತ್ ರುದ್ರ ವಾಸಸ್ಥಾನ ಇರುತ್ತೆ. ರುದ್ರದೇವರು ಶಂಕರ ಎಲ್ಲಿರ್ತಾನೆ, ಶಂ ಕರೋತೀತಿ ಶಂಕರ. ಶಂ ಅಂದರೆ ಜ್ಞಾನವನ್ನು ಕೊಡುವ ಮತ್ತು ಸಂತೋಷವನ್ನು ಕೊಡ್ತಕ್ಕಂಥ ಪರಮಾತ್ಮ ಇರ್ತಕ್ಕಂಥ ಜಾಗದಲ್ಲಿ ನಾವು ಯಾವುದೇ ಮಂತ್ರ ಜಪ ಮಾಡಲಿ ಅಥವಾ ಅಧ್ಯಯನ ಮಾಡಲಿ ಅದು ಬೇಗ ನಮಗೆ ಫಲಪ್ರದ ಆಗುತ್ತೆ, ಸಿದ್ಧಿ ಆಗುತ್ತೆ. ಆ ಉದ್ದೇಶದಿಂದ ನನಗೆ ಅದು ಭಯ ಅಂತ ಅನ್ನಿಸ್ತಾ ಇರಲಿಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹೆಣ ನೋಡಬಾರ್ದು, ಅವತ್ತಿನ ದಿನ ಶಕುನ ಅಪಶಕುನ ಆಗುತ್ತೆ ಅನ್ನುವಂಥದ್ದು ಹೇಳ್ತಾರೆ. ಆದ್ರೆ ನೀವು ಹೆಣಗಳ ಜೊತೆನೇ ಇದ್ದು ವಾಸಿಸಿದವರು ಅಂತ ಹೇಳ್ತೀರಾ, ಇದಕ್ಕೆ ಏನಂತೀರಾ ನೀವು? ಎದ್ದ ತಕ್ಷಣ ಹೆಣ ನೋಡಬಾರ್ದು, ಅಪಶಕುನ ಅಂತ ಎಲ್ಲೂ ಬರೋದಿಲ್ಲ. ನಾವೇ ಮಾಡಿರೋದು. ಯಾಕಂದ್ರೆ ಎಲ್ಲರೂ ಒಂದ್ ದಿವಸ ಹೆಣವೇ ಆಗೋದಲ್ಲ, ಹೆಣ ಆಗಲೇಬೇಕಲ್ಲ, ಅದು ಅಪಶಕುನ ಅಂತ ಹೇಗಾಗತ್ತೆ? ಮತ್ತು ಕೆಲವೊಂದು ಈಗ ನಾವು ಶಕುನ ಅಪಶಕುನಗಳ ವಿಚಾರ ತಗೊಂಡಾಗ ಅದು ಕೆಲವು ಸತ್ಯ ಇದೆ. ಯಾಕೆಂದ್ರೆ ನಾವು ಹೋಗುವಾಗ ನಮ್ಮ ಎದುರಿಗೆ ಹೆಣ ಬರಬೇಕು, ಬಂದರೆ ಅದು ಒಳ್ಳೆ ಶಕುನ, ತುಂಬ ಒಳ್ಳೆಯದಾಗತ್ತೆ. ಅವ್ರು ಬೇಕಾದ್ರೆ ಅದನ್ನು
ಪರೀಕ್ಷೆ ಮಾಡಿ ನೋಡಲಿ. ನಾವು ಹೋಗುವಾಗ ನಮ್ಮ ಹಿಂದೆ ಹೆಣ ಬರಬಾರ್ದು, ಮುಂದೆ ಬರಬೇಕು. ಮುಂದೆ ಬಂತು ಅಂದರೆ ಅವತ್ತು ಹೋಗೋ ಕೆಲಸ ನಿಜವಾಗ್ಲೂ 100% ತುಂಬ ಒಳ್ಳೆ ಫಲ ಕೊಡುತ್ತೆ. ನಮ್ಮ ಎದುರಿಗೆ ಹೆಣ ಬಂದರೆ ನಾವು ಹೋಗ್ತಾ ಇರ್ತೀವಿ, ನಮ್ಮ ಹಿಂದೆ ಹೆಣ ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಖಂಡಿತ ಅದು ಬಹಳ ಅಪಶಕುನ. ಅದು ಇದೆ. ಇನ್ನೊಂದೇನು ಅಂತ ಹೇಳಿದ್ರೆ, ಭೈರವಿ ಅವರು ಅಂತ ಹೇಳಿ ಬಂದಾಗ ನೀವು ಏನು ಎಜುಕೇಶನ್ ಮಾಡಿದ್ದೀರಾ, ಏನು ಕಲ್ತಿದ್ದೀರಾ ಅನ್ನುವಂಥದ್ದು ಕೆಲವರಿಗೆ ಒಂದು ತಲೆಯಲ್ಲಿ ಬಂದೇ ಬರುತ್ತೆ. ಏನು ಕಲ್ತಿದ್ದೀರಾ ಅಮ್ಮ ನೀವು? ನಾನು BSc ಸೈನ್ಸು ಗ್ರಾಜ್ಯುಯೇಟ್ ನಾನು. ಮತ್ತು ಆನಂತರ MA PhD ಮಾಡಿದ್ದೀನಿ, ತಂತ್ರದಲ್ಲಿ PhD ಮಾಡಿದ್ದೀನಿ. ಮತ್ತು ಸಂಸ್ಕೃತವನ್ನು ಚೆನ್ನಾಗಿ ಓದ್ಕೊಂಡಿದ್ದೀನಿ. ಸುಧಾ ಮತ್ತು ತತ್ವಪ್ರಕಾಶಕ ಪಾಠಗಳೆಲ್ಲ ಆಗಿದೆ ನನಗೆ. ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದದಲ್ಲಿ ವಿಶೇಷವಾಗಿ ನನಗೆ ಪರಿಣಿತಿಯನ್ನು ಪ್ರಭುತ್ವ ಇದೆ. ಇಷ್ಟೆಲ್ಲ ಕಲ್ತರೂ ಕೂಡ ಯಾಕಮ್ಮ ನೀವು ಈ ಒಂದು ಸ್ಥಾನವನ್ನು ಪಡ್ಕೊಂಡ್ರಿ ಇವತ್ತು ಅನ್ನುವಂಥದ್ದು? ಇವತ್ತೇನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಕಲ್ತ್ರೆ ITO ಏನೋ ಪ್ರಾಧ್ಯಾಪಕರಾಗಿ ಏನೋ ಕೆಲಸ ಮಾಡ್ಬೋದಿತ್ತು, ಯಾಕೆ ಈ ಒಂದು ನಿರ್ಧಾರವನ್ನು ಮಾಡಿಕೊಡ್ರಿ ನೀವು ಅನ್ನುವಂಥದ್ದು? ತುಂಬ ಜನ ಓದುತ್ತಾರೆ, ಓದಿ ಹೊಟ್ಟೆಪಾಡು ಮಾಡ್ಕೋತಾರೆ, ಹೊಟ್ಟೆಪಾಡಿಗೋಸ್ಕರ ಕೆಲಸ ಸೇರ್ಕೋತಾರೆ. ಒಂದು ಹೆಂಡತಿ, ಒಂದು ಮಗು ಅಥವಾ ಒಂದೆರಡು ಮಕ್ಕಳು, ಇಷ್ಟು ಸಾಕೋಕ್ಕೋಸ್ಕರವೇ ಇಷ್ಟು ಓದೋದಾದರೆ ನಂಗೆ ಅದು ಬೇಡ ಅನ್ನಿಸ್ತು. ನಾನು ಓದಿರೋ ಓದು 10 ಜನಕ್ಕೆ ಅದು ಸದ್ವಿನಿಯೋಗ ಆಗಬೇಕು. ಮತ್ತು ಎಲ್ಲರೂ ಕೂಡ ನನ್ನ ಮಕ್ಕಳು ಅಂತ ನಾನು ತಿಳ್ಕೊಂಡಿರೋದ್ರಿಂದ ನಾನು ಮಾಡ್ತಿರೋ ಕೆಲಸ ನಂಗೆ ಬಹಳ ಸಂತೋಷ ಇದೆ. ಅಮ್ಮ ಅಂತ ಬಾಯಿ ತುಂಬ ಕರೀತಾರೆ ನಿಮ್ಮನ್ನು. ಇನ್ನೊಂದೇನು ಅಂತ ಹೇಳಿದ್ರೆ, ಮನುಷ್ಯ ಅಂತ ಬಂದ್ಮೇಲೆ ಯಾರು ದೇವ್ರು ಅಲ್ಲ ಅಂತ ಹೇಳೋದಿದೆ, ಆದರೆ ನಿಮ್ಮನ್ನು ಕೆಲವರೆಲ್ಲ ದೇವ್ರ ರೀತಿ ಪೂಜೆ ಮಾಡ್ತಾರೆ. ಅದೆಷ್ಟೋ ಜನರ ಜೀವನದಲ್ಲಿ ದಾರಿದೀಪ ಕೂಡ ಆಗಿದ್ದೀರಾ. ನಾನು ಹೀಗೆ ಅವತ್ತಿನ 1-2 ಗಂಟೆ ವೆಯ್ಟ್ ಮಾಡಿದಾಗ ಕೆಲವ್ರ ಹತ್ರ ಮಾತಾಡಿದ್ದು ಕೂಡ ಇದೆ, ಅವ್ರು ಹೇಳಿರೋದು ಕೂಡ ಇದೆ. ನನ್ನ ಲೈಫಲ್ಲಿ ಭೈರವಿ ಅಮ್ಮ ಬಂದಮೇಲೆ ತುಂಬ ಚೇಂಜಸ್ ಆಯಿತು ಅನ್ನುವಂಥದ್ದು. ಇದಕ್ಕೆ ಏನು ಹೇಳ್ತೀರಾ ನೀವು? ನನ್ನನ್ನು ದೇವರು ಅಂತ ಕರೆಯೋ ದೇವರುಗಳು ಅವರಲ್ಲಿ ದೇವತ್ವ ಇರುತ್ತೆ. ಯಾಕೆಂದರೆ ನಾನೊಂದು ಕನ್ನಡಿ ಅಷ್ಟೆ. ನಾನು ಕನ್ನಡಿಯೂ ಹೌದು, ಕಾನಡಿಯೂ ಹೌದು. ಕಾನಡಿ ಅಂದರೆ ಕನ್ನಡದವಳು ನಾನು. ಕನ್ನಡಿ ಮುಂದೆ ಯಾರು ನಿಂತ್ಕೋತಾರೋ ಅವ್ರ ಮುಖ ಕಾಣುತ್ತೆ. ಈಗ ಅವ್ರಿಗೆ ನಾನು ದೇವರಾಗಿ ಕಾಣಿಸಿದ್ರೆ ದೇವತ್ವ ಅವರಲ್ಲಿ ಇರಬೇಕು ಅಂತ ಕಾಣುತ್ತೆ. ಕೆಲವರಿಗೆ ನಾನು ರಾಕ್ಷಸಿಯಾಗೂ ಕಾಣೋದುಂಟು, ಕೆಲವರು ದೆವ್ವ ಅಂತಲೂ ಹೇಳಿದ್ದಾರೆ. ಆಗ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ ಮಾಡ್ಕೊಳ್ಳಲ್ಲ? ನಾನು ಕನ್ನಡಿ ಅಲ್ವಾ. ಮಿರರ್ ಮುಂದೆ ನಿಂತ್ಕೊಂಡ್ರೆ ಮಿರಾಕಲ್ಲಾಗಿ ಅವ್ರಿಗೆ ಏನೋ ಕಾಣಿಸಿದ್ರೆ ಅವ್ರ ಮುಖವೇ ಅವ್ರಿಗೆ ಕಾಣಿಸಿರುತ್ತೆ ವಿನಃ ನಾನು ದೇವರು ಅಲ್ಲ, ನಾನೊಬ್ಬ ಮಾಮೂಲಿ ಮನುಷ್ಯಳಷ್ಟೇ. ನನ್ನಿಂದ ಒಳ್ಳೇದಾಗಿದೆ ಅಂತಂದರೆ ಅದು ತುಂಬ ಸಂತೋಷ, ನನ್ನಿಂದ ಕೆಟ್ಟದಾಗಿದೆ ಅಂದರೆ ಅದು ತುಂಬ ದುಃಖ ಪಟ್ಕೋತೀನಿ. ಯಾಕೆಂದರೆ ಅಂಥ ಕೆಲಸವನ್ನು ನಾನು ಮಾಡಲ್ಲ. ದೇವರಾಗಿ ನೋಡುವಂತಹ ಆ ದೇವತ್ವದ ಆ ದೇವತೆಗಳು ಅವರ ಮುಖವೇ ಅವ್ರು ನೋಡಿಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ, ಬಿಟ್ಟರೆ ನಾನು ದೇವರು ಅಂತ ನನಗೆ ಅನಿಸಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ಇವಾಗ ನಿನ್ನೆ ತಾನೇ ಗ್ರಹಣ ಎಲ್ಲ ಆಯಿತು. ಗ್ರಹಣ ಎಲ್ಲ ಆದಮೇಲೆ ಗ್ರಹಗತಿಗಳು ಕೂಡ ಚೇಂಜ್ ಆಗ್ತದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಗ್ರಹಣ ಆದಮೇಲೆ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಏನಾದರೂ ಚೇಂಜಸ್ ಆಗ್ಬೋದಾ? ಸರ್ಕಾರದಲ್ಲಿ ಆಗಿರ್ಬೋದು, ಅಲ್ಲ ಮಾನವರಲ್ಲಿ ಆಗಿರ್ಬೋದು, ಮನುಷ್ಯರಲ್ಲಿ ಆಗಿರ್ಬೋದು, ಏನಾದರೂ ಚೇಂಜಸ್, ಬದಲಾವಣೆಗಳು ಅನ್ನುವಂಥದ್ದು ಆಗ್ಬೋದಾ ಅಂತ ಹೇಳಿ. ತುಂಬ ವಿಜ್ಞಾನಿಗಳು ಅಥವಾ ಓದಿಕೊಂಡಿದ್ದೀನಿ ಅಂತ ಅಂದ್ಕೊಂಡಿರೋರೆಲ್ಲ ಗ್ರಹಣದ ಬಗ್ಗೆ ಹುಚ್ಚುಚ್ಚಾಗಿ ಮಾತಾಡ್ತಾರೆ. ಅದೊಂದು ಸಹಜವಾದ ಇದು ಪ್ರಕೃತಿಯ ಅದು ಕ್ರಿಯೆ, ಅದರಿಂದ ನಮಗೆ ಆಗೋದು ಹೋಗೋದು ಏನೂ ಇರಲ್ಲ ಅಂತ ಹೀಗೆಲ್ಲ ಹೇಳ್ತಾರೆ. ಆದರೆ ನಿಜವಾಗಿಯೂ ಗ್ರಹಣ ಎನ್ನುವುದು, ಗ್ರಹಣ ಅಂದರೆ ಹಿಡಿಯೋದು ಅಂತ ಅರ್ಥ. ಪಾಣಿಗ್ರಹಣ ಕೈಯನ್ನು ಹಿಡ್ಕೊಳ್ಳೋದು ಅಂತ, ಹಿಡಿಯೋದು ಅಂತ. ಮುಖ್ಯವಾಗಿ ಇದು ಚಂದ್ರಗ್ರಹಣ ಇದೆಯಲ್ಲ, ಅದು ಎಷ್ಟು ಒಂದು ನಮಗೆ ನಮ್ಮ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತಂದರೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ. ಮನಸ್ಸು ಮತ್ತು ಚಂದ್ರ ಮತ್ತು ನೀರು ಮತ್ತು ಹೆಣ್ಣು ಮತ್ತು ಮುತ್ತಿನ ಸರ, ಬೆಳ್ಳಿ, ಇವೆಲ್ಲ ಚಂದ್ರನಿಗೆ ಸಂಬಂಧಪಟ್ಟಿದ್ದು. ತಾರಾಬಲಂ ಚಂದ್ರಬಲಂ ತದೈವ ವಿದ್ಯಾಬಲಂ ದೈವಬಲಂ ತದೈವ ಲಕ್ಷ್ಮೀಪತೆ ತೇ ಅಂಗ್ರಿಯುಗಂ ಸ್ಮರಾಮಿ ಅಂತ ಸಂಕಲ್ಪ ಮಾಡ್ತೀವಿ ನಾವು. ಚಂದ್ರನಿಗೆ ಮೂಲತಃ ಒಂದು ಸ್ವಂತ ಬೆಳಕಿಲ್ಲ, ಅದು ಸೂರ್ಯನಿಂದ ಎರವಲಾಗಿ ಬರಬೇಕು. ಆದರೆ ಎಲ್ಲೇ ಪೂಜೆ ಮಾಡಿಸುವಾಗ ತಾರಾಬಲಂ ಚಂದ್ರಬಲಂ ಅಂತ ಹೇಳ್ತೀವಿ, ಬಿಟ್ರೆ ಸೂರ್ಯಬಲಂ ಅಂತ ಹೇಳೋದಿಲ್ಲ. ಆ ಚಂದ್ರ, ಈಗ ನೀವು ನೋಡಿ, ನಿಮ್ಮ ಕುಂಡ್ಲಿ ನೋಡಬೇಕಾದ್ರೆ ಲಗ್ನದಿಂದ ನಾವು ಕೌಂಟ್ ಮಾಡಬೇಕು. ಲಗ್ನದಿಂದ 2ನೇ ಮನೆ ಧನಸ್ಥಾನ, 3ನೇ ಮನೆ ಭ್ರಾತೃಸ್ಥಾನ, 4ನೇ ಮನೆ ತಾಯಿ ಸ್ಥಾನ, 5ನೇ ಮನೆ ಪೂರ್ವ ಪುಣ್ಯಸ್ಥಾನ.
ಆದರೆ ಸಾಡೆ ಸಾತಿ ವರ್ಕ್ ಆಗೋದಾಗಲಿ ಅಥವಾ ದುರ್ದ್ವಾದಶ ಶನಿ ಇರ್ಬೋದು, ಸಾಡೆ ಸಾತಿ ಇರ್ಬೋದು, ಪಂಚಮ ಶನಿ ಇರ್ಬೋದು, ಆಮೇಲೆ ಅಷ್ಟಮ ಶನಿ ಇರ್ಬೋದು, ಅಥವಾ ಗುರುವಿನ ಗೋಚಾರ ವ್ಯತ್ಯಾಸಗಳೆಲ್ಲ ಚಂದ್ರನ ಮೂಲಕವೇ ನೋಡಬೇಕಾಗತ್ತೆ. ಈ ಸಲ ಬಂದಂಥ ಗ್ರಹಣ ಅದು ರಾಹುಗ್ರಸ್ತ ಚಂದ್ರಗ್ರಹಣ. ಕೇತುಗ್ರಸ್ತ ಚಂದ್ರಗ್ರಹಣವೂ ಉಂಟು, ರಾಹುಗ್ರಸ್ತ ಚಂದ್ರಗ್ರಹಣವೂ ಇದೆ. ಆದರೆ ರಾಹುಗ್ರಸ್ತ ಚಂದ್ರಗ್ರಹಣ ಬಹಳ ಕ್ರೂರವಾಗಿರ್ತಕ್ಕಂಥ ಗ್ರಹಣ. ಇದು ಮುಖ್ಯವಾಗಿ ರಾಹು ಅಂತಂದರೆ ಅದು ಮುಸ್ಲಿಂ ಯೂನಿಟಿನ ತೋರಿಸುತ್ತೆ. ಕೇತು ಅಂದರೆ ಕ್ರಿಶ್ಚಿಯನ್ನು, ಗುರು ಅಂದರೆ ಬ್ರಾಹ್ಮಣ ಜ್ಞಾನಿಗಳು, ಮತ್ತು ಬುಧ ಅಂದರೆ ವೈಶ್ಯ, ಶುಕ್ರ ಅಂದರೆ ಇದು ಹೆಣ್ಣು, ಈ ಥರ ಎಲ್ಲ ಬರುತ್ತೆ. ಸೂರ್ಯ ಅಂದರೆ ಇದು ರಾಜಕೀಯಕ್ಕೆ ಬರುತ್ತೆ. ಈ ಸಲ ಹಿಡಿದಿರತಕ್ಕಂಥ ಗ್ರಹಣ ಅದು ಮುಸ್ಲಿಂ ಯೂನಿಟಿಗೆ ತೊಂದರೆ ಆಗುವಂಥ ಆಗುತ್ತೆ. ಆ ಥರ ಆದಾಗಲೇ ಬಿನ್ ಲಾಡನ್ಗೆ ತುಂಬ ತೊಂದರೆ ಆಗಿದ್ದು. ರಾಹು ಯಾವಾಗ ಗ್ರಸ್ತ ಚಂದ್ರ ಹಿಡ್ಕೊಂಡ ಆಗ ಅವನಿಗೆ ತೊಂದರೆ ಆಗೋಯ್ತು. ಅಂದರೆ ಮುಸ್ಲಿಮರೆಲ್ಲ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ಪ್ರತಿನಿಧಿಸುವ ಗ್ರಹವೇ ರಾಹು ಗ್ರಹ ಆಗಿರೋದ್ರಿಂದ ಅನೇಕ ಥರ ಇದು ರಾಜಕೀಯದಲ್ಲಿ ವ್ಯತ್ಯಾಸಗಳು ತುಂಬ ಆಗತ್ತೆ, ಮಾತ್ರ ತುಂಬ ಅದ್ರಲ್ಲಿ ನಡೆಯುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ಗ್ರಹಣ ಅಂತ ಬಂದಾಗ ಊಟ ನೀರು ಬಿಡದೆ ಇರಬೇಕು ಅನ್ನುವಂಥದ್ದು ಕೆಲವೊಂದಿದೆ. ಹೌದಾ? ಗ್ರಹಣ ಟೈಮಲ್ಲಿ ನಾವೇನಾದ್ರೂ ಊಟ ಏನಾದರೂ ಮಾಡಿದ್ರೆ ಅಂಥ ವ್ಯಕ್ತಿಗಳಿಗೆ ಪ್ರಾಬ್ಲಮ್ ಆಗುತ್ತಾ ಅನ್ನುವಂಥದ್ದು? ಗ್ರಹಣ ವೇದ ಅಂತಿದೆ. ಅಂದರೆ ಗ್ರಹಣ ಎಷ್ಟು ಹೊತ್ತಿಗೆ ಹಿಡಿಯುತ್ತೆ, ಮತ್ತು ಮಧ್ಯಮ ಕಾಲ ಅದು ಯಾವಾಗ ಮಧ್ಯಕಾಲ ಬರುತ್ತೆ, ಮತ್ತು ಮೋಕ್ಷ ಕಾಲ, ಈ 3 ಕಾಲಕ್ಕಿಂತ ಒಂದು 3 ಗಂಟೆಗಳ ಹಿಂದೆ ಭೋಜನವನ್ನು ನಿಲ್ಲಿಸಬೇಕು ಅಂತ ಪೂರ್ವಿ ಜನರು, ಹಿಂದಿನವರು ಹೇಳಿದ್ದಾರೆ. ನಮ್ಮ ಹಿಂದಿನವರು ಏನೇ ಹೇಳಿದ್ರು ಕೂಡ ಅದು ಅರ್ಥ ಇಟ್ಕೊಂಡೇ ಹೇಳಿರ್ತಾರೆ, ಬಿಟ್ಟರೆ ಅನರ್ಥವಾಗಿ ಅವರು ಏನನ್ನೂ ಹೇಳೋದಿಲ್ಲ. ಜ್ಯೋತಿಷ್ಯ ಸುಳ್ಳು ಅಂತಾರೆ. ಸಪ್ತಮ ಭಾವದಲ್ಲಿ ಅಕಸ್ಮಾತ್ ಕುಜಗ್ರಹ ಬಂದರೆ, ರವಿಗ್ರಹ ಬಂದರೆ ಖಂಡಿತ ಅವರ ಮನೆಯಲ್ಲಿ ಗಂಡ ಒಂದು ಸತ್ತೇ ಸಾಯ್ತಾರೆ ಮಂಗಳ ಗ್ರಹದಿಂದ. ರವಿ ಬಂದುಬಿಟ್ಟ ಅಂದರೆ ಡೈವರ್ಸ್ ಆಗತ್ತೆ. ಅದ್ಯಾಕಾಗತ್ತೆ ಹಾಗಾದರೆ? ಇದೆಲ್ಲವೂ ಕೂಡ ಋಷಿಗಳು ಯಾವುದೇ ಟೆಲಿಸ್ಕೋಪ್ ಇಲ್ಲ, ಏನಿಲ್ಲ, ದಿವ್ಯ ದೃಷ್ಟಿಯಿಂದ ನೋಡಿ ಹೇಳಿರೋದ್ರಿಂದ 100ಕ್ಕೆ 100 ದಾಟಿ ಫಲಗಳಾಗ್ತಾ ಇರೋದ್ರಿಂದ ಗ್ರಹಣ ಕಾಲದಲ್ಲಿ ಊಟ ಮಾಡುವುದು, ನಿದ್ದೆ ಮಾಡುವುದು, ಮತ್ತು ಅದು ಅನೃತ ಚರ್ಚೆಗಳು ಯಾವೂ ಮಾಡಬಾರ್ದು, ನಿಷಿದ್ಧ. ಅದು ತುಂಬ ತೊಂದರೆ ಆಗತ್ತೆ, ಮಾತ್ರ ಆರೋಗ್ಯಕ್ಕೆ ಹಾನಿ ಅಂತೂ ಆಗತ್ತೆ. ಭೈರವಿ ಅಮ್ಮ ಅಂತ ಬಂದಾಗ ಶಿವ ಆರಾಧಕರು ಅಂತ ಹೇಳಿ ಗೊತ್ತಿದೆ. ಶಿವನಂತ ಬಂದಾಗ ಶಿವನ್ ಯಾರಿಗೂ ಕೂಡ ಹೆದರಲ್ಲ, ಯಾವುದೇ ಒಂದು ಕಷ್ಟಗಳು ಬಂದರೂ ಕೂಡ ಎದುರಿಸಿ ಮೆಟ್ಟಿ ನಿಲ್ಲುವಂತ ಅವರು ಅಂತ ಹೇಳಿದ್ರೆ ಶಿವ. ನೀವೇನು ಹೇಳ್ತೀರಾ ಅಮ್ಮ ಶಿವನ್ ಬಗ್ಗೆ? ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕ ಅಮಲ ಕಾಂತಿಮಾನ್ ವಿದ್ಯುಚ್ಛುಭ್ರ ಅಸಿತರದಃ ಶಾಮಾನಿ ಅಸ್ಯ ಮುಖಾನಿತು ಜಟಾಬದ್ಧೇಂದು ಕಲ ಪ್ರಿಯಾಯುಂ ನಾಗಭೂಷಣ ಅಂತ. ಮೃತ್ಯುಂಜಯ ಅಂತ ಅವನೊಬ್ಬನಿಗೆ ಹೆಸರಿರುತ್ತೆ. ಈ ಭೂಮಿ ಮೇಲೆ ಯಾರೇ ಹುಟ್ಲಿ ಆ ಮೃತ್ಯುವನ್ನು ಜಯಿಸ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲರ ಮೃತ್ಯುವನ್ನು ನೋಡುವಂಥ ವ್ಯಕ್ತಿತ್ವ ಇರೋದು ಅವನಲ್ಲೊಬ್ಬನಲ್ಲೇ ಮಾತ್ರ. ಮತ್ತು ಅವನ ಹೆಸರು ವಿಶ್ವನಾಥ ಅಂತೂ ಕೂಡ ಇದೆ ನೋಡಿ. ಇಡೀ ವಿಶ್ವಕ್ಕೆ ಒಡೆಯನಾಗಿದ್ದರೂ ಕೂಡ ಅವನ ಮೈ ಮೇಲೆ ಏನಿದೆ ಹೇಳಿ? ಒಂದು ಹರಿದಾಡೋ ಹಾವು, ಒಂದು ಯಾವುದೋ ಒಂದು ಆನೆ ಚರ್ಮ, ಒಂದು ಹೆಣದ ಬೂದಿ, ಯಾರಿಗೂ ಬೇಡವಾಗಿರ್ತಕ್ಕಂಥ ಒಂದು ಮುಳ್ಳು ಚುಚ್ಚೋ ಒಂದು ಎಲೆ, ಬಿಲ್ಪತ್ರೆ, ಹೀಗೆ ನೋಡಿ ಅದರ ನಿರ್ವಿಕಾರ ಸ್ವರೂಪ, ನಿಶ್ಚಲ ತತ್ವ. ಹಾಗಾಗಿ ಶಿವ ಇಡೀ ವಿಶ್ವವನ್ನು ಈಗ ನಾವು ಸುಮ್ಮನೆ ಯಾವುದಾದ್ರೂ ಒಂದು ಮಿನಿಸ್ಟರ್ ಆಗಿಬಿಟ್ರೆ ಸಾಕು, ಎಲ್ಲರ ಆಸ್ತಿ ನಮ್ಮಲ್ಲೇ ಇರುತ್ತೆ, ನಮ್ಮನೆ ಗೋಡೆಗಳಲ್ಲೇ ಇರುತ್ತೆ. ಆದರೆ ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾಗಿದ್ರು ಮೈ ಮೇಲೆ ಏನೂ ಹಾಕ್ಕೊಂಡಿಲ್ಲ. ಇದ್ರೆ ಅಂಥ ಒಡೆತನ ಇರಬೇಕಲ್ವ? ನಿಜವಾಗ್ಲೂ ಪ್ರಜೆಗಳ ರಕ್ಷಣೆ ಚೆನ್ನಾಗಿ ಮಾಡ್ತಾನೆ ನಮ್ಮ ಶಿವ. ಶಿವನಂತ ಈಗ ತಿರುಪತಿಗೆ ಹೋಗಿ ನೀವು ಹೋದ ತಕ್ಷಣ ನಿಮ್ಮ ಜೋಬು ಖಾಲಿ, ನಿಮ್ಮ ತಲೆನೂ ಖಾಲಿ ಅಲ್ವಾ? ಆದರೆ ಶಿವನ ಹತ್ರ ಹೋದರೆ ನೀವು ಖಾಲಿಯಾಗಿ ಹೋಗಿದ್ರು ತುಂಬಿಸಿ ಕಳಿಸ್ತಾನಲ್ಲ. ಏನು ಕೊಡದೇ ಇದ್ರು ಆ ಪರಮಾತ್ಮ ನಮಗೆ ಜ್ಞಾನ ಕೊಡ್ತಾನಲ್ಲ. ಜ್ಞಾನಂ ಇಚ್ಛೇತ್ ಮಹೇಶ್ವರ. ನಿಮಗೆ ಜ್ಞಾನ ಬೇಕಂದರೆ ಶಿವಾರಾಧನೆ ಮಾಡುವುದರಿಂದಲೇ ಜ್ಞಾನ ಬರುತ್ತೆ. ಆರೋಗ್ಯಂ ಭಾಸ್ಕರ ತಿಚ್ಚೇತ್. ಆರೋಗ್ಯ ಬೇಕಂದರೆ ಭಾಸ್ಕರನನ್ನು, ಸೂರ್ಯಾರಾಧನೆ ಮಾಡಬೇಕು. ಸಂಪತ್ ಹವ್ಯವಾಹನ. ಸಂಪತ್ತು ಬೇಕಂದರೆ ಅಗ್ನಿಯನ್ನು ಆರಾಧನೆ ಮಾಡಬೇಕು. ಜ್ಞಾನಂ ಇಚ್ಛೇತ್ ಮಹೇಶ್ವರ. ಜ್ಞಾನ ಬೇಕು ಅಂತ ಅಂದರೆ ಅವನು ವೈಷ್ಣವನಾಗಿರ್ಬೋದು, ಅವನ ಸ್ಮಾರ್ತನಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಶಂಕರನನ್ನು ಆರಾಧನೆ ಮಾಡಲೇಬೇಕು. ನಾನು ಹೇಳ್ತಾ ಇದ್ದೆ ಮೊದಲು,
ಈ ಭೂಮಿಯಲ್ಲಿ ಸತ್ತಂತಹ ಪ್ರತಿಯೋರ್ವ ವೈಷ್ಣವನು ಅವನ ಹೆಣ ಸುಡಲಿಕ್ಕೆ ರುದ್ರಭೂಮಿಯಲ್ಲದೆ ವಿಷ್ಣು ಭೂಮಿಯನ್ನು ನಾ ಕಾಣಿ. ಸತ್ತಂತ ಸ್ಮಾರ್ತನಿಗೆ ಶೈವನಿಗೆ 12ನೇ ದಿನ ವೈಕುಂಠವಲ್ಲದೆ ಕೈಲಾಸ ಗಣಾರಾಧನೆಯನ್ನು ನಾನು ಅರಿಯೆ. ಹಾಗೆ ಶಿವ ಮತ್ತು ವಿಷ್ಣು ಎರಡೂ ಒಂದೇ ಸ್ವರೂಪ. ಅವರು ಒಂದು ಮುಖದ ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಶಂಕರನ ಆರಾಧನೆ ಏನು ಕೊಡುತ್ತೆ ಅಂದರೆ ಆಸೆಯನ್ನು ಕೊಂದುಬಿಡುತ್ತೆ. ಶಿವಕುಮಾರ ಸ್ವಾಮಿಗಳು ನೋಡಿ, ಅವರ ಶಿವಾರಾಧಕರು, ಅಕ್ಕ ಮಹಾದೇವಿ, ಬಸವಣ್ಣವರು, ಯಾರ್ಯಾರು ಶಿವನನ್ನು ಆರಾಧನೆ ಮಾಡಿದ್ದಾರೆ ಪ್ರಪಂಚಕ್ಕೆ ಕೊಡುವ ಕೈಗಳೇ ಬಿಟ್ಟರೆ ಕಿತ್ತುಕೊಳ್ಳೋ ಕೈಗಳಂತೂ ಅವುಗಳಲ್ಲ. ಇವಾಗ ನಾವು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನೋಡೋದಂತ ಹೇಳಿದ್ರೆ ಚರ್ಚೆಯಾಗ್ತಾ ಇರುವಂಥ ವಿಷಯ ಅಂತ ಹೇಳಿದ್ರೆ 14 ವರ್ಷಗಳಿಂದ ಒಂದು ಹೆಣ್ಣಿಗೆ ಇವತ್ತಿನವರೆಗೂ ನ್ಯಾಯ ಸಿಗ್ಲಿಲ್ಲ. ಧರ್ಮಸ್ಥಳ ಅನ್ನುವಂಥ ಒಂದು ಪವಿತ್ರ ಸ್ಥಳದಲ್ಲಿ ಆಗಿರುವಂತಹ ಘಟನೆ, ಬುರುಡೆ ವಿಷಯಗಳು ಕೂಡ ನಿಮ್ಮ ಹತ್ರ ಬಂದಿರ್ಬೋದು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸೌಜನ್ಯಗೆ ನ್ಯಾಯ ಸಿಗಬಹುದಾ? ಇದಕ್ಕೆ ನೀವೇನು ಹೇಳ್ತೀರಾ? ಹೆಸರೇ ಧರ್ಮಸ್ಥಳ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ಅಂತ. ಈ ಮಾತಿಗೆ ತುಂಬ ಅನುಮಾನ ಬರುತ್ತೆ. ತನ್ನನ್ನೇ ತಾನು ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ ಆ ಧರ್ಮ, ಅದನ್ನು ನಾವು ರಕ್ಷಣೆ ಮಾಡಬೇಕಂತ, ಆಮೇಲೆ ಅದು ನಮ್ಮ ರಕ್ಷಿಸುತ್ತಂತೆ. ಇದು ಹೇಗೆ ಸಾಧ್ಯ ಅಂತ ಬಂದರೆ, ಇಲ್ಲ ಖಂಡಿತ ಅದಕ್ಕೆ ಏನರ್ಥ ಅಂದರೆ, ಧರ್ಮ ಅನ್ನೋದು ಬೃಹತ್ತಾದ, ಅಂದರೆ ಸಮುದ್ರದೋಪಾದಿಯಲ್ಲಿದೆ. ಅಂತ ಬೃಹತ್ತಾಗಿರ್ತಕ್ಕಂಥ ಸಮುದ್ರವನ್ನು ಸ್ವಲ್ಪ ಧರ್ಮವನ್ನು ನಿನ್ನೊಳಗೆ ರಕ್ಷಣೆ ಮಾಡಿಕೊಂಡ್ರೆ ನೀನು ರಕ್ಷಕ್ಕೆ ಒಳಗಾಗ್ತೀಯ ಅಂತ ಅಷ್ಟೇ ಅರ್ಥ ಬಿಟ್ಟರೆ ಬೇರೆ ಅರ್ಥ ಅಲ್ಲ. ಈ ಸೌಜನ್ಯ ಅನ್ನೋ ಹುಡುಗಿ ವಿಷಯ ನಂಗೆ ಗೊತ್ತಿಲ್ಲ. ಅದು ಅವ್ಳು ಸೌಜನ್ಯ ಅನ್ನೋಳು ಯಾರು, ಅದು ಏನು ಅಂತ ನೀ ಬುರುಡೆಯ ವಿಷಯ ಬಂದಿರ್ಬೋದು ಅಂದ್ಕೊಂಡಿದೆಯಲ್ಲ, ಹೇಳಿದೆಯಲ್ವಾ? ಇದೊಂಥರ ಬುರುಡೆ ವಿಷಯಗಳೇ ಇದು. ಈ 14 ವರ್ಷದಲ್ಲಿ ಇವಾಗ ಯಾಕೆ ಅದು ಹೊರಗೆ ಬಂತ ವಿಷಯ? ಇಷ್ಟು ದಿವಸ ಅದು ಎಲ್ಲಿ ಮುಚ್ಚಿಟ್ಟಿತ್ತು, ಯಾಕೆ ಮುಚ್ಚಿಟ್ಟಿದ್ರು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಆ ಸೌಜನ್ಯ ಅನ್ನೋ ಹುಡುಗಿಗೆ ಅನ್ಯಾಯವಾಗಿದ್ರೆ ಖಂಡಿತ ನೀನೇ ಹೇಳ್ದಲ್ಲ ಶಿವಾರಾಧನೆ ಯಾಕೆ ಮಾಡಬೇಕು ಅಂತ ಶಿವನೇ ಅಲ್ಲಿ ಮಂಜುನಾಥನಾಗಿ ಕೂತ್ಕೊಂಡಿರೋದ್ರಿಂದ ಆ ಮಂಜುನಾಥನೇ ಆ ಹುಡುಗಿಗೆ ಖಂಡಿತ ನ್ಯಾಯವನ್ನು ಕೊಡ್ತಾನೆ, ಅನುಮಾನವಿಲ್ಲ. ಸೌಜನ್ಯ ಅನ್ನುವಂಥ ಒಂದು ಅಮಾಯಕ ಹೆಣ್ಣು ಮಗಳ ಹೆಸರು ಹೇಳಿ ಧರ್ಮಸ್ಥಳ ಅನ್ನುವಂಥ ಒಂದು ಪವಿತ್ರ ಸ್ಥಳದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಊರು ಅಂದ ಮೇಲೆ ಅಲ್ಲೊಂದು ತಿಪ್ಪೆ ಗುಂಡಿ ಇದ್ದೇ ಇರುತ್ತೆ ಅಲ್ವಾ? ನಮಗೆ ಬೇಕಾಗಿರೋದು ಧರ್ಮಸ್ಥಳ, ಮತ್ತು ಧರ್ಮಸ್ಥಳದಲ್ಲಿ ಇಷ್ಟು ವರ್ಷಗಳಲ್ಲಿ ಎಷ್ಟೊಂದು ಎಜುಕೇಷನ್ ಎಷ್ಟೊಂದು ಜನಕ್ಕೆ ಸಿಕ್ಕಿದೆ, ಎಷ್ಟೋ ಜನಕ್ಕೆ ಊಟ ಸಿಕ್ಕಿದೆ, ವಸನ ವಸ್ತ್ರಗಳೆಲ್ಲ ನೀಡಿದ್ದಾರೆ. ಇದು ಯಾವುದೋ ಸಣ್ಣ ವಿಷಯ ಅಂತ ಹೇಳೋಕ್ಕಾಗಲ್ಲ, ಇದೊಂದು ದೊಡ್ಡ ವಿಷಯನೇ ಖಂಡಿತ. ಯಾಕೆಂದರೆ ಒಂದು ಯಾವುದೋ ಹೆಣ್ಣು ಅವಳಿಗೆ ಅದು ಯಾವ ರೀತಿ ಕೊಂದು ಹಾಕಿದ್ರು, ಯಾಕೆ ಕೊಂದ್ರು ಅವೆಲ್ಲ ನಮ್ಗೆ ಗೊತ್ತಿಲ್ವಲ್ಲ ಪುಟ್ಟ. ಅದು ಯಾರು ಮಾಡಿದ್ದಾರೆ ಅಂತೂ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ನಮಗೆ ಅವ್ರು ಹೇಳಿದ್ನು ನಂಬಕ್ಕಾಗಲ್ಲ, ಇವ್ರು ಹೇಳಿದ್ದು ನಂಬಕ್ಕಾಗಲ್ಲ. ವಸ್ತು ವಿಷಯ ಏನಿದೆ ಅಂತ ಗೊತ್ತಿಲ್ಲದಿರೋದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡೋದು ತುಂಬ ತಪ್ಪು. ಆದರೆ ಧರ್ಮಸ್ಥಳದ ಹೆಸರು ಯಾರು ಕೆಡ್ಸೋಕ್ಕಾಗಲ್ಲ. ಹೆಸರೇ ಧರ್ಮಸ್ಥಳ ಅಲ್ವಾ? ತನ್ನ ಧರ್ಮವನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೇನೆ ಇದೊಂದು ವಿಷಯವನ್ನು ಮಂಜುನಾಥನೇ ಎತ್ತಿದ್ರೆ ಏನು ನಾವು? ಯಾಕಂತಂದ್ರೆ ಮಂಜುನಾಥನ ಸ್ವಭಾವ ಏನಂದ್ರೆ, ಮಾತು ಬಿಡ ಮಂಜುನಾಥ, ಕಾಸು ಬಿಡ ತಿಮ್ಮಪ್ಪ ಅಂತ. ಮಾತು ಬಿಡೋದಿಲ್ಲ ಮಂಜುನಾಥರ ಹತ್ರ ಮಾತಿಟ್ರೆ ಸಾಕು. ಮಾತಂದ್ರೆ ಮಾತೆ. ನೀ ನೋಡಿದಾಗೆ ನಮ್ಮ ಕರ್ನಾಟಕದಲ್ಲಿರ್ಬೋದು ಅಥವಾ ಬೇರೆ ರಾಜ್ಯಗಳಿರ್ಬೋದು, ಮಂಜು 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 ಅಂತ ಲೆಕ್ಕ ಇಲ್ಲ ಹೆಸರು. ನಾವು ಹಿಂದೆ ಟೀಚರ್ಗಳಾಗಿದ್ದಾಗ ನಾವು ಸೆನ್ಸಸ್ಗೆ ಹೋದ್ರೆ ದೊಡ್ಡ ಮಂಜ, ಸಣ್ಣ ಮಂಜ, ಆಮೇಲೆ ಗಿಡ್ಡ ಮಂಜ, ಕರಿ ಮಂಜ, ಅದು ಎಷ್ಟು ಮಂಜುನಾಥ ಅನ್ನೋದು ಮನೇಲಿ ಒಂದು ತೊಟ್ಲಲ್ಲಿ ಒಂದು ಮಗು ಬಿತ್ತು ಅಂದ್ರೆ, ಹುಟ್ಟಿತು ಅಂದ್ರೆ ಆ ಮಂಜುನಾಥ ಅಂತ ಹೆಸರು ಬಿದ್ದೇ ಬಿಡ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಅಂತ ಮಂಜುನಾಥನ ಹೆಸರನ್ನ ಬೀಳಿಸ್ಲಿಕ್ಕೆ ಈ ಹುನ್ನಾರಗಳನ್ನು ನಡೆಸಿದ್ರೆ ಅದು ಖಂಡಿತ ತಪ್ಪು. ಅದು ಮಾಡಬಾರ್ದು, ಅದಕ್ಕೆ ನಾವು ಪ್ರೋತ್ಸಾಹ ಮಾಡಬಾರ್ದು. ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಅವಾಗಲೇ ಹೇಳಿದ್ರಿ ಚಂದ್ರಗ್ರಹಣದಿಂದ ರಾಜಕೀಯದಲ್ಲೂ ಕೆಲವೊಂದು ಏರುಪೇರುಗಳು ಆಗ್ಬಹುದು ಅಂತ ಹೇಳಿ. ಎಲ್ಲರ ತಲೆಯಲ್ಲಿ ಇನ್ನೊಂದು ಓಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರು ಇವಾಗ ಮುಖ್ಯಮಂತ್ರಿ ಆಗಿದ್ದಾರೆ, DK ಶಿ ಅವರಿಗೂ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಕನಸು ಇದೆ. DK ಶಿ ಅವರು ಏನಾದರೂ ಈ ವರ್ಷದಲ್ಲಿ ಮುಖ್ಯಮಂತ್ರಿ ಆಗಬಹುದಾ? ಇದೊಂದು ಸಂದಿಗ್ಧವಾದ ವಿಷಯ. ಯಾಕೆ ಅಂತಂದ್ರೆ ರಾಜಕೀಯ ವಿಷಯಗಳು ನಾನು ಬಹಳ ಮಾತಾಡಲ್ಲ. DK ಶಿ ಮುಖ್ಯಮಂತ್ರಿ ಖಂಡಿತ ಆಗ್ತಾನೆ. ಯಾಕೆ ಅಂದರೆ ಅದು ನಂಗೆ ಗೊತ್ತಿದೆ, ಯಾಕೆ ಆಗ್ತಾನೆ ಅಂತಲೂ ಗೊತ್ತಿದೆ. ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬೇಕು ಅಂತ ವಿಚಾರ ಅಲ್ಲ,
ಅವರೇ ಮಾತಾಡ್ಕೊಂಡಿದ್ದು, ಇಬ್ರು ಹಂಚ್ಕೊಂಡು ತಿನ್ನೋಣ ಅಂತ ಅಲ್ವಾ. ಈಗ ಒಂದು ಊಟ ಸಿಕ್ಕಿದ್ಯಪ್ಪ, ಇಬ್ರು ಹಂಚ್ಕೊಂಡು ತಿನ್ನೋಣ ಅಂದಾಗ ನಾನು ಒಬ್ಬನೇ ತಿನ್ಬಿಡ್ತೀನಿ ಅಂತಂದ್ರೆ ತಪ್ಪಲ್ವಾ. ಇನ್ನು ಉಳಿದಿರೋ ಅವನಿಗೂ DKC ಹಂಚಿದ್ರೆ ಏನು ತಪ್ಪಾಗಲ್ಲ. ಪಾಪ ಅವನು ಊಟ ಮಾಡ್ಕೊಂಡು 4 ಜನಕ್ಕೆ ಊಟ ಮಾಡಿಸ್ತಾನೆ, ಒಳ್ಳೇದಾಗ್ಲಿ. ಸಿನಿಮಾ ರಂಗ ಅಂತ ಹೇಳಿ ಬಂದಾಗ ಸಿನಿಮಾ ರಂಗದಲ್ಲಿ ಆಗಿರುವಂತಹ ಕೆಲವೊಂದು ಏರುಪೇರುಗಳು ಆಗಿರ್ಬೋದು, ಈ ಎಲ್ಲ ವಿಷಯಕ್ಕೆ ಬಂದ್ರೆ ಸಿನಿಮಾ ರಂಗದ ಬಗ್ಗೆ ಏನು ಹೇಳ್ತೀರಾ ನೀವು? ಸಿನಿಮಾ ಹೇಗಿರ್ಬೇಕು ಅಂದ್ರೆ ನಾವು ಮರಿಲೇಬಾರ್ದು. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರ ಬಸ್ಸಿರಲಿ, ಇವತ್ತಿಗೂ ಆ ಹಾಡು ಒಲವೇ ಜೀವನ ಸಾಕ್ಷಾತ್ಕಾರ. ನೀವು ಸಿನಿಮಾ ನೋಡಿದ್ಯಾ? ನಿಮ್ಗೆ ಯಾವ ಸಿನಿಮಾ ಅಂತ ಹೇಳಿದ್ರೆ ಇಷ್ಟ? ಎಲ್ಲ ಸಿನಿಮಾ ಇಷ್ಟ, ಅಣ್ಣವ್ರದ್ದು ಸಿನಿಮಾ ಎಲ್ಲ ಇಷ್ಟ. ಆಯ್ತು. ರಾಜ್ಕುಮಾರ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ನನಗೆ, ಕಲ್ಪನಾ ಅಂದ್ರೆ ತುಂಬಾ ಇಷ್ಟ ನನಗೆ. ಹಾಗಾಗಿ ನಾನು ಅಲಂಕಾರ ಮಾಡ್ಕೋಬೇಕಾದ್ರೂ ಕೂಡ ಕಲ್ಪನಾ ನನ್ನ ತುಂಬಾ ಇಷ್ಟ ಅವಳು. ಯಾಕೆ ಇಷ್ಟ ಅಮ್ಮ ನಿಮ್ಗೆ ಅವರು ಅನ್ನುವಂಥದ್ದು? ತುಂಬಾ ಯಾಕೆ ಇಷ್ಟ ಅಂದ್ರೆ ನಿನ್ಗೆ ಪುಳಿಯೋಗರೆ ಯಾಕೆ ಇಷ್ಟ ಅಂದ್ರೆ ನಂಗೆ ಇಷ್ಟ ಅಂತ. ಆ ಕಲ್ಪನೆ ತುಂಬಾ ಇಷ್ಟ, ತುಂಬಾ ಇಷ್ಟ, ತುಂಬಾ ಇಷ್ಟ. ಇನ್ನೊಂದೇನು ಅಂತ ಹೇಳಿದ್ರೆ ರಾಜಕೀಯ ವಿಷಯಕ್ಕೆ ಬರ್ತಾನೆ. ಪ್ರಜ್ವಲ್ ರೇವಣ್ಣ ವಿಷಯ ಗೊತ್ತಾಗಿರ್ಬೋದು ನಿಮ್ಗೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗುತ್ತಾ? ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗ್ಬಾರ್ದು, ಆಗೋದಿಲ್ಲ. ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು, ಭೈರವಿ ಅಮ್ಮ ಅಂತ ಬಂದಾಗ ನಿಮ್ಮ ಇನ್ಸ್ಟಾಗ್ರಾಮ್ ಅನ್ನೆಲ್ಲ ಕೆಲವರು ನೋಡೋದೇ ಇದೆ ಅಮ್ಮ. ಕೆಲವೊಂದು ಪೋಸ್ಟ್ಗಳಿಗೆ ಕೆಲವು ಕಮೆಂಟ್ಸ್ಗಳಾಗಿರ್ಬೋದು, ಇಂಥ ಕೆಲವೊಂದು ಕಮೆಂಟ್ಸ್ಗಳಿಗೆಲ್ಲ ನೀವೇನು ಹೇಳ್ತೀರಾ? ಕೆಲವೊಬ್ರು ಹೇಳೋದಿದೆ ಏನು ಅಂತ ಹೇಳಿದ್ರೆ, ಸುಮ್ಮನೆ ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡೋದಿದೆ, ಕೆಲವರು ಅನ್ನೋದು ಹಣಕ್ಕೋಸ್ಕರ ಮಾಡ್ತಾರೆ ಅನ್ನುವಂಥದ್ದು. ಇಂಥ ಕೆಲವೊಂದು ಬಾಯಿಗಳಿಗೆ, ಇಂಥ ಕಮೆಂಟ್ಸ್ಗಳಿಗೆ ನೀವೇನು ಹೇಳ್ತೀರಾ? ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಒಂದು ಕಾಮೆಂಟ್ ಇದೆ, ಭಗವದ್ಗೀತೆ ಕೊಟ್ಟಿದ್ದಾನೆ ಕೃಷ್ಣ. ಅದೇ ಕೃಷ್ಣನ್ ಬಗ್ಗೆ ಅವನ ಸೋದರತ್ತೆ ಮಗ ಶಿಶುಪಾಲ 101 ಕಮೆಂಟ್ ಹಾಕಿದ್ದಾನೆ, ಕೆಟ್ಟ ಕಾಮೆಂಟ್ ಹಾಕಿದ್ದಾನೆ. ಆ ಕಮೆಂಟ್ ನಾವು ಓದೇ ಇಲ್ಲ, ಯಾಕೆಂದರೆ ನಾನು ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೊಡ್ತೀನಿ ಬಿಟ್ರೆ ನೆಕ್ಸ್ಟ್ ನಾನೇ ಅದನ್ನು ನೋಡಲ್ಲ. ಯಾಕೆ ನೋಡಲ್ಲ ಅಂದರೆ ಕಮೆಂಟ್ ಹಾಕೋದು ಬಿಡೋದು ಅವರು ಸ್ವಾತಂತ್ರ್ಯ, ಅದು ಏನು ಬೇಕಾದರೂ ಹಾಕ್ಬೋದು. ಏನು ಹೇಳ್ತಾರೆ ನೋಡು, ಯಾವುದಕ್ಕೂ ಬಿದ್ದು ಹೋಗಲ್ಲ ಅನ್ನೋ ಹಾಗೆ ಅಂಥ ಕಮೆಂಟ್ಗಳು ಓದೋದು ಇಲ್ಲ. ಅದಕ್ಕೆ ನಾನು ಆಸ್ಪದನೂ ಕೊಡಲ್ಲ, ಅಲ್ಲಲ್ಲ ಅದಕ್ಕೆ ಏನು ರೆಸ್ಪಾನ್ಸೇ ಮಾಡಲ್ಲ ನಾನು. ಅಂಥ ವಿಚಾರಗಳಿಗೆ ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ. ಕೊನೆಯದಾಗಿ ಅಮ್ಮ ಏನು ಅಂತ ಹೇಳಿದ್ರೆ, ನಾನು ಕೆಲವೊಬ್ಬರ ಹೆಸರುಗಳನ್ನು ಹೇಳ್ತಾ ಹೋಗ್ತೇನೆ, ನಿಮ್ಗೆ ನಿಮ್ಮ ತಲೆಯಲ್ಲಿ ಅವರ ಹೆಸರು ಹೇಳಿದಾಗ ಏನು ಬರುತ್ತೆ ಅಂತ ಹೇಳಿ ಒಂದು ವರ್ಡಲ್ಲಿ ಹೇಳಬೇಕು. ಮೊದಲನೇದಾಗಿ ಸಿದ್ದರಾಮಯ್ಯ, ಸಿದ್ಧನಾಗಿದ್ದಾನೆ ಅಂತ ಹೇಳ್ತೀನಿ. ನರೇಂದ್ರ ಮೋದಿ, ಇಂದ್ರನಾಗ್ತಾನೆ ಅಂತ ಹೇಳ್ತೀನಿ. DKC, 6 ಕಾಲಿನ ಮಂಚದ ಮೇಲೆ ದಾರಿ ಸಿಗದೆ ತಿರುಗ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಅಬ್ನಾರ್ಮಲ್. ಸೋನಿಯಾ ಗಾಂಧಿ, ತಲೆ ಇಲ್ಲದೆ ತಲೆ ಇರೋಳು. ಕಿಚ್ಚ ಸುದೀಪ್, ಒಳ್ಳೆ ಕಿಚ್ಚು. ಶಿವಣ್ಣ, ಅಪ್ಪನ ಮರ್ಯಾದೆ ಉಳಿಸ್ದ. ಕೊನೆಯದಾಗಿ ನಮ್ಮ ಪಬ್ಲಿಕ್ ನೆಕ್ಸ್ಟ್ ಚಾನಲ್. ನೀನೇ ಹೇಳಿದಿಲ್ಲ ಪಬ್ಲಿಕ್ ಅಂತ. ಪಬ್ಲಿಕ್ಕಿಗೆ ಬೇಕಾಗಿರೋದು ಒಳ್ಳೆ ವೇ, ಅದು ಪಬ್ಲಿಕ್ ಚಾನಲ್. ಕೊನೆಯದಾಗಿ ಅದೆಷ್ಟೋ ಜನ ನಿಮ್ಮ ಆರಾಧಕರು, ನಿಮ್ಮಿಂದ ಸ್ಫೂರ್ತಿದಾಯಕರು, ನಿಮ್ಮಿಂದ ಅವರ ಜೀವನವನ್ನು ಅಳವಡಿಸಿಕೊಂಡು ಜೀವನವನ್ನು ರೂಪುಗೊಂಡವರಿದ್ದಾರೆ. ಏನು ಹೇಳ್ತೀರಾ ಅಮ್ಮ ಕೊನೆಯದಾಗಿ? ನಾನು ಏನು ಹೇಳ್ತೀನಿ ಅಂದರೆ, ಪ್ರತಿಯೊಂದು ಜೀವವು ಭೈರವಿ ಆಗಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಒಂದು ಊರಿಗೆ ಒಬ್ಬ ಭೈರವಿ ಸಾಕಾಗೋಲ್ಲ. ಮನೇಲಿ ಒಬ್ಬಳು ಭೈರವಿ ಬರಬೇಕು. ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಭೈರವಿ ಅಂತಂದರೆ ಅದು ಜೆಂಡರ್ ಅಂತಲ್ಲ ಅರ್ಥ. ಭೈರವಿ ಅಂದರೆ ಆಮ್ನೆ ಸಾಮ್ನೆ ಬೋಲ್ನೆ ವಾಲೆ, ಅಂದರೆ ಯಾವುದೂ ಮುಚ್ಚಿಟ್ಟುಕೊಳ್ಳದೆ ಇರ್ತಕ್ಕಂಥ ನಗ್ನ, ಅಂದರೆ ತೆರೆದ ಸತ್ಯ. ಆ ಸತ್ಯ ಎಲ್ಲ ಕಡೆ ಇರಬೇಕು. ಸತ್ಯಂ ವದಾಮ್ಯಹಂ ಅಂತ ಸತ್ಯ ಹೇಳುವಂಥ ಪ್ರತಿಯೊಂದು ಜೀವರಲ್ಲೂ ಭೈರವಿಯ ಆವೇಶ ಇರಬೇಕು. ಯಾಕೆಂದರೆ ಇಷ್ಟೆಲ್ಲ ಮಿರಾಕಲ್ ನಾನು ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇರೋದ್ರಿಂದ ಅವರವರೇ ಮಿರಾಕಲ್ ಮಾಡುವಂಥ ಶಕ್ತಿ ಅವರಲ್ಲಿ ಬರಬೇಕು ಅಂಥೇಳಿ ನಾನೊಂದು ಹೊಸದೊಂದು ತಂತ್ರಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಕೆಲವೆಲ್ಲ ಅದು ಸುಳ್ಳು ಇದು ಸುಳ್ಳು ಅಂತ ಹೇಳೋರಿಗೆ ಒಂದು ದೊಡ್ಡ ಇದು ವಿಶ್ವವ್ಯಾಪಿಯಾದ ಒಂದು ದೊಡ್ಡ ತಂತ್ರಶಾಲೆಯನ್ನು ಮಾಡಿ ಅದರಲ್ಲಿ ಈ ಎಲ್ಲ ಈ ಮಿರಾಕಲ್ಸ್ ಎಲ್ಲ ಅವರವರೇ ಮಾಡೋ ಹಾಗೆ ನಾನು ಸ್ಟೂಡೆಂಟ್ಸ್ನ ತಯಾರು ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಇಟ್ಕೊಂಡಿದ್ದೀನಿ. ಆ ಆಸೆ ಎಲ್ಲ ಕಂಪ್ಲೀಟ್ ಆಗಲಿ ಅಮ್ಮ. ಕೊನೆಯದಾಗಿ ಒಂದು ಪ್ರಶ್ನೆ ಇದೆ ನನಗೇನು ಅಂತ ಹೇಳಿದರೆ, ಹೆಣ್ಣು ಜೀವ ಅಂತ ಹೇಳಿ ಬಂದಾಗ ಸಾಂಸಾರಿಕ ಜೀವನದಲ್ಲೂ ಅವಳಿಗೆ ಒಲವಿರೋದು ಇದೆ. ನಿಮಗೆ ಯಾವತ್ತೂ ಕೂಡ ಅಂಥದ್ದು ತಲೆಗೆ ಬಂದಿಲ್ವಾ ಅನ್ನುವಂಥದ್ದು? ಬಂದಿತ್ತು, ನಡೆದಿತ್ತು, ಮುಂದುವರಿಲಿಲ್ಲ. ಯಾಕೆಂದರೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಆಗಿ
ಅದು ಸರಿಯಾಗಿಲ್ಲ ಅಂದರೆ ಸರಿಯಾಗಿಲ್ಲ ಅನ್ಕೋಬಾರ್ದು. ದೇವರು ಒಂದು ಒಳ್ಳೆ ದಾರಿ ತೋರಿಸಿದ್ದಾರೆ, ಅದು ಉಪಯೋಗ ಇಲ್ಲ ಅಂತ ಕಿತ್ತು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೋದು ಅಂತ ಅನ್ಕೊಳ್ತೀನಿ. ನನಗೂ ಆಸೆ ಆಕಾಂಕ್ಷೆಗಳು ಎಲ್ಲ ಇತ್ತು. ಇನ್ನೊಂದು ವಾಮಾಚಾರ, ನೀವು ಆಗ್ಲೇ ಹೇಳಿದ ವಾಮಾಚಾರ, ಮಾಟ ಮಂತ್ರ ಎಲ್ಲ ಹೇಳೋದಿದೆ, ಇದು ನಿಜ ಇದೆಯಾ ಅನ್ನುವಂಥದ್ದು ನಡೆಯುತ್ತಾ ಇದೆ ಅಲ್ಲ? ದೇವರಿದಾನ ಅಂತ ಕೇಳಿದ್ರೆ ಇರಬಹುದು, ಇಲ್ಲೇ ಇದೆ ಇರಬಹುದು. ಆದರೆ ವಾಮಾಚಾರ ಇದೆಯಾ ಅಂದರೆ ಖಂಡಿತ ಇದೆ. ಸೈನ್ಸ್ ಅದು. ಒಂದು ಪಕ್ಷ ದೇವರಿದಾನೋ ಇಲ್ಲೋ ಗೊತ್ತಿಲ್ಲ, ಯಾರು ನೋಡಿಲ್ಲ. ವಾಮಾಚಾರ ಮಾತ್ರ ಪ್ರತ್ಯಕ್ಷವಾಗಿ ಅದು ಕೆಟ್ಟ ಫಲವನ್ನು ಕೊಡುತ್ತೆ. ಅದು ಕಣ್ಣಿಗೆ ಕಾಣಿಸುತ್ತೆ. ನೀವು ಬಂದರೆ ತೋರಿಸ್ತೀನಿ ಬೇಕಾದ್ರೆ. ಧನ್ಯವಾದ ಅಮ್ಮ, ತುಂಬ ಖುಷಿ ಆಯಿತು. ತುಂಬ ದಿನಗಳಿಂದ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ವಿ. ಇವತ್ತು ಆ ಭಾಗ್ಯ ಒದಗಿ ಬಂದಿದೆ ಅಂತ ಹೇಳ್ಬೋದು. ಮತ್ತೊಮ್ಮೆ ಈ ಭಾಗ್ಯ ಒದಗಿ ಬರಲಿ ಅಂತ ಹೇಳಿ ನಾವು ಕೂಡ ಕೇಳಿದ್ರಲ್ಲ ವೀಕ್ಷಕರೇ. ಇದು ಎಲ್ಲರೂ ಕೂಡ ನಾನು ಆವಾಗಲೇ ಹೇಳಿದಾಗೆ ಬಾಯಿ ತುಂಬ ಅಮ್ಮ ಅಂತ ಹೇಳಿ ಕರೀತಾರೆ. ನಮಗೂ ಒಂದು ಅರ್ಧ ಗಂಟೆ ಅವ್ರ ಜೊತೆ ಮಾತಾಡುವಂಥ ಅವಕಾಶ ನಮಗೂ ಸಿಕ್ತು. ಭೈರವಿ ಅಮ್ಮ ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.